ರೈತರಿಂದ ಬೆಳೆ ಖರೀದಿಸಿ ಹಣವನ್ನ ನೀಡದೆ ತಲೆ ಮರೆಸಿಕೊಂಡ ಆರೋಪಿ ಬಂಧನಕ್ಕೆ ಆಗ್ರಹಿಸಿ ಪ್ರೊಟೆಸ್ಟ್. ಧಾರವಾಡ ಜಿಲ್ಲೆಯ ರೈತರಿಂದ ಮೆಕ್ಕೆಜೋಳವನ್ನ ಖರೀದಿಸಿ ಹಣವನ್ನ ನೀಡದೆ ವಂಚಿಸಿ ಬಳಿಕ ನ್ಯಾಯಾಂಗ ಶಿಕ್ಷೆಗೆ ಗುರಿಯಾಗಿ ತಲೆ ಮರೆಸಿಕೊಂಡಿರುವ ಖರೀದಿದಾರರನ್ನ ಬಂಧಿಸುವಂತೆ ಆಗ್ರಹಿಸಿ ಧಾರವಾಡದಲ್ಲಿ ಅನ್ನದಾತರು ಪ್ರತಿಭಟನೆಯನ್ನ ನಡೆಸಿ ತಮ್ಮ ಆಕ್ರೋಶ ಹೊರಹಾಕಿದ್ದಾರೆ. ನಗರದ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗದಲ್ಲಿ ಎಐಕೆಕೆಎಂಎಸ್ ಸಂಘಟನೆ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿದ ಪದಾಧಿಕಾರಿಗಳು ಹಾಗೂ ರೈತರು ಮೆಕ್ಕೆಜೋಳ ಖರೀದಿಸಿ ವಂಚಿಸಿದ ಆರೋಪದ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಹುಬ್ಬಳ್ಳಿ ನಗರದ ವಾಸಿ ಕಾಜಮುದ್ದೀನ್ ವ್ಯಕ್ತಿ ಹುಬ್ಬಳ್ಳಿ ಹಾಗೂ ಕಲಘಟಗಿ ತಾಲೂಕಿನ ಹಳ್ಳಿಗಳಾದ ಕುರುಡಿಕೆರೆ, ಕರಡಿಕೊಪ್ಪ, ಸೂರಶೆಟ್ಟಿಕೊಪ್ಪ, ಬೊಮ್ಮಸಮುದ್ರ ಹಳ್ಳಿಗಳ ನೂರಾರು ರೈತರ ಮೆಕ್ಕೆಜೋಳವನ್ನು ಖರೀದಿ ಮಾಡಿದ್ದಾನೆ. ಆದರೆ ಖರೀದಿ ನಂತರ ರೈತರಿಗೆ ಹಣ ನೀಡದೆ ಸತಾಯಿಸಿದ್ದಾನೆ. ಇದರ ಕುರಿತು ರೈತರು ಈತನ ವಿರುದ್ಧ ನ್ಯಾಯಾಲಯದಲ್ಲಿ ದಾವೆ ಹೂಡಿ ಖರೀದಿದಾರನಿಗೆ ಶಿಕ್ಷೆ ಕೂಡ ಆಗಿದೆ. ಆದರೆ ಈಗ ಶಿಕ್ಷೆ ಆದರೂ ಕೂಡ ಖರೀದಿದಾರರ ತಲೆ ಮರೆಸಿಕೊಂಡಿದ್ದು, ಕಷ್ಟಪಟ್ಟು ಸಾಲ ಸೋಲ ಮಾಡಿದ ಅನ್ನದಾತರಿಗೆ ಇದುವರೆಗೂ ಬೆಳೆ ಹಣ ಸಿಕ್ಕಿಲ್ಲ. ಈ ಕೂಡಲೇ ಅಪರಾಧಿಯನ್ನ ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿ ರೈತರಿಗೆ ಆಗುತ್ತಿರುವ ಅನ್ಯಾಯ ಸರಿಪಡಿಸಬೇಕು ಎಂದು ಆಗ್ರಹಿಸಿದ್ರು. ಇಲ್ಲವಾದಲ್ಲಿ ಉಗ್ರ ಹೋರಾಟಕ್ಕೆ ಮುಂದಾಗುವುದಾಗಿ ಖಡಕ್ ಎಚ್ಚರಿಕೆಯನ್ನ ನೀಡಿದ್ದಾರೆ. ಬ್ಯೂರೋ ರಿಪೋರ್ಟ್ ಸಂತೋಷ್ ಮೇದಾರ್, NKS TV4 ಧಾರವಾಡ. ಸೂರಶೆಟ್ಟಿಕೊಪ್ಪ, ಕಲಘಟಗಿ ತಾಲೂಕು ಸೂರಶೆಟ್ಟಿಕೊಪ್ಪ, ಹುಬ್ಬಳ್ಳಿ ತಾಲೂಕು ಕಂಪ್ಲಿಕೊಪ್ಪ, ಕುರುಡಿಕೇರಿ, ಕಂಪ್ಲಿಕೊಪ್ಪ, ಬೊಮ್ಮಸಮುದ್ರ ಇಷ್ಟು ರೈತರು ಸಾಧಾರಣ 1,13,00,000 ರೂಪಾಯಿ ಗೋಂಜಾಳವನ್ನು ಕೊಟ್ಟಿವಿ. ಯಾವಾಗ 2023 ಒಳಗೆ 24 ಮಟ್ಟ ಸ್ವಲ್ಪ ಕೊಟ್ಟ ಆದರೆ ಉಳಿದ ಹಣ ಇವತ್ತಿಗೆ ಕೊಡೋಕ್ಕಾಗಲಿಲ್ಲ. ಚೆಕ್ ಕೊಟ್ಟ, 6 ತಿಂಗಳ ಮೇಲೆ ಚೆಕ್ ಕೊಟ್ಟ. ಆ ಚೆಕ್ ಕೋರ್ಟ್ಗೆ ಹಾಕಿದ್ವಿ. ಕೋರ್ಟ್ 5 ಲಕ್ಷ ರೂಪಾಯಿ ಚೆಕ್ಗೆ 7 ಲಕ್ಷ ಕೊಡಬೇಕಂತ ಆದೇಶ ಆಯಿತು. ಆದೇಶದ ಮೇಲೆ ವಾರಂಟ್ ಆಯಿತು. ಅವನ ಅಡ್ರೆಸ್ಸು ಅವ್ನು ಇರ್ತಕ್ಕಂಥ ಎಲ್ಲ ಸ್ಥಳ ಎಲ್ಲ ಪಟ್ಟಿ ಕೊಟ್ಟು ಅವ್ರು ರಾಜಾರೋಷವಾಗಿ ಅಡ್ಡಾಡ್ತಾರೆ. ನಮ್ಮಂಗೆ ಮತ್ತು ಬೇರೆ ರೈತರಿಗೆ ಮತ್ತು ಈ ರೀತಿ ಮೋಸ ಮಾಡೋಕ್ಕೆ ಪ್ರಯತ್ನ ಮಾಡ್ತಾರಲ್ಲ ಹೊರತಾಗಿ ಅದಕ್ಕೆ ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಲಿ, DC ಆಫೀಸ್ನಿಂದಾಗಿ ನಮ್ಮ ಬಡ ರೈತರಿಗೆ ಈಗ 3 ವರ್ಷ ಆದರೂ ಕೂಡ ಏನೊಂದು ಹೆಲ್ಪ್ ಸಿಗವಲ್ದು. ಅಂಥ ಹೆಲ್ಪ್ ನೀವು ಮಾಡಿಕೊಡ್ಬೇಕಂತೇಳಿ ತಮ್ಮಲ್ಲಿ ಬೆನ್ನ ಮಾಡ್ಕೊಳಕ್ಕೆ ಬಂದೇವಿ. ಸ್ವಲ್ಪ ಒಂದು 15 ದಿನ ಅವಕಾಶ ಕೊಟ್ಟ ಮೇಲೆ ಈಗ ನಾವು ಅಷ್ಟೇ ಬಂದೇವಿ. ಇನ್ನು ಹೆಂಡರು ಮಕ್ಕಳು ಒಂದು ದಿನ ಎಲ್ಲರೂ ಬಂದು ಇಲ್ಲಿ ಸ್ಟ್ರೈಕ್ ಮಾಡುವಂಥ ದಿನ ಭಾಳ ಉಳಿದಿಲ್ಲ. ಅಷ್ಟರೊಳಗಾಗಿ ನಮ್ಮ ರೈತರಿಗೆ ಈ ಒಂದು ನ್ಯಾಯ ಒದಗಿಸಿಕೊಡ್ತೇವೆ ಅಂತೇಳಿ ನಮ್ಮ ರೈತ ಸಂಘಟನಾ ಹೋರಾಟದ ಮೂಲಕವಾಗಿ ನಾವು ಇಲ್ಲಿ ಮನವಿ ಅರ್ಪಿಸಿಕೊಂಡೇವೆ. ದಯವಿಟ್ಟು ಬಂದು ಮನವಿ ಸ್ವೀಕಾರ ಮಾಡಿ ನಮಗೆ ನ್ಯಾಯ ಒದಗಿಸಿಕೊಡ್ಬೇಕಂತೇಳಿ ಎಲ್ಲ ರೈತರ ಪರವಾಗಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀವಿ.